ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮ್ಯಾಂಗೋ ಬಿರಿಯಾನಿ ಹೇಗೆ ಮಾಡೋದು ಅಂತ ಮ್ಯಾಂಗೋ ಸೀಸನ್ ಮುಗಿಯೋಷ್ಟ್ರಲ್ಲಿ ನೋಡ್ಕೊಂಡು ಬನ್ನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಅರ್ಧ kg ಮ್ಯಾಂಗೋ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಪಲ್ಪ್ ಮಾತ್ರ. ಒಂದು 100 ಗ್ರಾಮಷ್ಟು ಪಿಸ್ತಾ, ಒಂದು 3 ಏಲಕ್ಕಿ, ಒಂದು 100 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು 100 ಗ್ರಾಮಷ್ಟಿದೆ ಬಾದಾಮಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಒಂದು 50 ಗ್ರಾಮಷ್ಟು ಅಕ್ಕಿ ಬಾಸ್ಮತಿ ರೈಸ್ನ ಚೆನ್ನಾಗಿ ತೊಳೆದು ಒಂದು 3 ಅವರ್ ನೆನೆಸಿಟ್ಕೋಬೇಕು. ಇವಾಗ ಪಾತ್ರೆಗೆ ಹಾಲು ಹಾಕ್ಕೊಳ್ಳೋಣ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ನೀರು ಆ್ಯಡ್ ಮಾಡೋದು ಬೇಡ, ಹಾಗೆ ಕುದಿಯೋಕೆ ಇಟ್ಬಿಡೋಣ. ಅಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಲ್ಲಿ ತನಕ ಅಕ್ಕಿನ ತರತರಾಗಿ ರುಬ್ಕೊಳ್ಳೋಣ. ಇದು 3 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಜಸ್ಟ್ ಕೋರ್ಸ್ ಥರ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ತರತರಾಗಿ ಈಗ ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಲು ಚೆನ್ನಾಗಿ ಕಾಯ್ದಿದೆ, ಚೆನ್ನಾಗಿ ಕುದಿದಿದೆ. ಹಾಲು ಸ್ವಲ್ಪ ತಿಕ್ಕಾಗೋ ತನಕ ಚೆನ್ನಾಗಿ ಹಾಲನ್ನ ಕುದಿಸ್ಬೇಕು. ಒಂದು 10 ಮಿನಿಟ್ಸಿಂದ ಚೆನ್ನಾಗಿ ಕುದ್ದಿದೆ ಹಾಲು. ಇವಾಗ ಈ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನ ಸೇರಿಸ್ಕೊಳ್ಳೋಣ. ಇವಾಗ ಕೈ ಬಿಡ್ದಿರ ಚೆನ್ನಾಗಿ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಗಂಟಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಾವು ಗ್ರೈಂಡ್ ಮಾಡಿರೋದಕ್ಕೆ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು, ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಯಾವುದು ಗಂಟಾಗಿಲ್ಲ. ಇದು ಆವಾಗವಾಗ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ, ಒಂಥರ ಉಂಡೆ ಉಂಡೆ ಥರ. ಬೆಂದಿದೆ ಇವಾಗ ರೈಸು. ನೋಡಿ, ಸಾಕು. ಇಷ್ಟ ಆದರೆ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ 100 ಗ್ರಾಮ್ಸ್ ತೊಗೊಂಡಿದ್ದೀನಿ ಶುಗರು. ಶುಗರ್ ಆದಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಕುದೀತಾ ಇಲ್ಲಿ ಮ್ಯಾಂಗೋ ಸಿಪ್ಪೆಲ್ಲ ತೆಗ್ದು ಬರೀ ಪಲ್ಪ್ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಳ್ಳೋದು ಬೇಡ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಜಸ್ಟ್ ಒಂದು 3 ಸೆಕೆಂಡ್ಸು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಇವಾಗ ನೋಡಿ ತಿಕ್ಕಾಗಿದೆ ಫುಲ್ಲು. ಇವಾಗ ಈ ಪಲ್ಪ್ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಯಾವ ಥರ ಕಲರ್ ಇದೆ. ಕಲರ್ ಆ್ಯಡ್ ಮಾಡಿಲ್ಲ ಅಂದರೆ ಫುಲ್ ಯೆಲ್ಲೋ ಕಲರ್ ಬಂದಿದೆ. ಮ್ಯಾಂಗೋ ಕಲರು ಹೇಗೆ ಕಾಣಿಸ್ತಿದೆ ನೋಡಿ. ಓಕೆ, ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಆಲ್ಮೋಸ್ಟ್ ಆಗಿಬಿಡುತ್ತೆ. ಇವಾಗ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಪಿಸ್ತಾ, ಅದರಲ್ಲೇ ಅರ್ಧ ಹಾಕ್ಕೊತಾ ಇದ್ದೀನಿ. ಅರ್ಧ ಬಾದಾಮಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅರ್ಧ ಹಂಗೆ ಗಾರ್ನಿಷಿಗೆ ಇಟ್ಕೊತೀನಿ. ಇದು ಏಲಕ್ಕಿ ಕಾಯಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತಿರುಗಿಸ್ಕೊಳ್ಳೋಣ. ಆಲ್ಮೋಸ್ಟ್ ಆಯಿತು. ಇವಾಗ ನೋಡಿ, ಕುದೀತಾ ಇದೆ ಲೈಟಾಗಿ. ಒಂದ್ಸಲ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಆಯಿತು, ಆಫ್ ಮಾಡಿಬಿಡ್ತೀನಿ.
ಈಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿನೂ ತಿನ್ಬೋದು, ಫ್ರಿಜ್ಜಲ್ಲಿ ಇಕ್ಕಿ ಚಿಲ್ ಮಾಡಿಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ಆಮೇಲೆ ಗಾರ್ನಿಷಿಂಗ್ಗೆ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಸಮ್ಮರ್ ಸೀಸನಲ್ಲಿ ಒಳ್ಳೆ ಡೆಸರ್ಟ್ ಮ್ಯಾಂಗೋ ಬಿರಿಯಾನಿ. ಎಲ್ಲರೂ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ.